ನಮಸ್ಕಾರ ಕರ್ನಾಟಕದ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಬೇಕಾದಂತ ರಾಜ್ಯ ಸರ್ಕಾರ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತ್ಯಾಚಾರಿಗಳ ಪರವಾಗಿ, ಕೊಲೆಗಾರರ ಪರವಾಗಿ, ಹೆಣಗಳನ್ನು ಊತ ಹಾಕಿದವ್ರ ಪರವಾಗಿ ರಾಜ್ಯ ಸರ್ಕಾರ ಕುಲ್ಲ ದಿಲ್ದಾರಾಗಿ ನಿಂತ್ಕೊಂಡು SIT ಯಾಕೆ ಬೇಕಾಗಿದೆ? ಸಿದ್ದರಾಮಯ್ಯ ಕೇಳೋದು SIT ಏನ್ ಬೇಕಾಗಿದೆ? SIT ಬೇಡ, ಸದ್ಯಕ್ಕೆ SIT ಬೇಡ. ಯಾಕೆ ಅಂತಂದ್ರೆ 1,000 ಹೆಣ ಊತ ಹಾಕಿರೋದೈತೆ, ಅವನನ್ನ ಸಾಯಿಸಾಕಿ, ಯಾರನ್ನ ದೂರ್ದಾರ ಭೀಮನ್ನ ಸಾಯಿಸಾಕಿ ಅಲ್ಲಿರೋ ಹೆಣಗಳನ್ನ ಅಭ್ಯಾಸ ಮಾಡಿದ್ಮೇಲೆ ಅಲ್ಲಿವರೆಗೂ SIT ಮಾಡಲ್ಲ. ಅದೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಜವಾಬ್ದಾರಿ ಇಂಥ ಮುಖ್ಯಮಂತ್ರಿ ಬೇಕಾ? ಇಂಥ ಸ್ವತಃ ಆತನ ಮೇಲೆ ಮೂಢ ಪ್ರಕರಣದ ಹಗರಣ ಐತೆ, ಆವತ್ತೇ ಕೆಳಗಡೆ ಇಳಿಬೇಕಾಗಿತ್ತು ಈ ಮುಖ್ಯಮಂತ್ರಿ. ಇಂಥ ಮುಖ್ಯಮಂತ್ರಿ ಸೋ ಕಾಲ್ಡ್ ಅಹಿಂದ ಲೀಡ್ರು. ಕೇಳಿಸ್ಕೊಳ್ರಿ, ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ಜನಗಳಿಗೆ ಮಣ್ಣು ಮುಕ್ಕಿಸಿದ ಸಿದ್ದರಾಮಯ್ಯ ಇವತ್ತದೇ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು, ಕೆಳಜಾತಿಯ ಹೆಣ್ಣು ಮಕ್ಕಳು, ಒಕ್ಕಲಿಗರು, ಲಿಂಗಾಯತರು ಎಲ್ಲ ಮ್ಯಾಕ್ಸಿಮಮ್ ಶೂದ್ರ ಹೆಣ್ಣು ಮಕ್ಕಳು ಅಲ್ಲಿ ಕೊಲೆ ಆಗಿದ್ದಾರೆ, ಅತ್ಯಾಚಾರ ಆಗಿದ್ದಾರೆ, ಮಂಡಾಕಿ ಮುಚ್ಚಾಕಿದ್ದಾರೆ. ಈ ಅಹಿಂದ ಲೀಡರ್ ಹೇಳ್ತಾನೆ ಆವತ್ತು ಆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಬ್ಬ ಟಿವಿ ಚಾನೆಲ್ ಓನರ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡಿಸಿ, ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಇಂದ ಹೋಗಿದ ತಕ್ಷಣ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಿದ್ದರಾಮಯ್ಯ SIT ಏನೋ ಸೆಟಪ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರದ್ದು ಪರ್ಸನಲ್ ತೀಟೆ. ದೇವೇಗೌಡರ ಫ್ಯಾಮಿಲಿಗೂ ಸಿದ್ದರಾಮಯ್ಯನಿಗೂ ಆಗಲ್ಲ. ಹಾಗಾಗಿ ಸಿದ್ದರಾಮಯ್ಯ ಈ ಒಂದು CM ಕುರ್ಚಿಯನ್ನ ತನ್ನ ಪರ್ಸನಲ್ ಗ್ರಜ್ನ ಸೆಟಲ್ಮೆಂಟ್ ಮಾಡಕ್ಕೆ SIT ಯೂಸ್ ಮಾಡಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದ್ರು. ಅಕಸ್ಮಾತ್ ದೇವೇಗೌಡರ ಹತ್ರ ಚೆನ್ನಾಗಿದ್ದಿದ್ರೆ ಖಂಡಿತವಾಗಿ SIT ಸೆಟಪ್ ಮಾಡ್ತಾ ಇರಲಿಲ್ಲ, ಪ್ರಜ್ವಲ್ ರೇವಣ್ಣನ ಅರೆಸ್ಟು ಮಾಡ್ತಾ ಇರಲಿಲ್ಲ ಈ ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯ ಸೋ ಕಾಲ್ಡ್ ಅಹಿಂದ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಪಾದಯಾತ್ರೆ ಮಾಡಿ ಹಿಂದುಳಿದ ವರ್ಗಗಳನ್ನ, OBCಗಳನ್ನ ಬಳಸ್ಕೊಂಡು ಓಟ್ ಹಾಕೊಂಡು CM ಆದಂತ ಸಿದ್ದರಾಮಯ್ಯ SIT ಯಾಕೆ ಬೇಕು? ಬೇಕಾಗಿಲ್ಲ. ನಿಮ್ಮನೆ ಹೆಣ್ಮಕ್ಳು ಯಾರು ಸತ್ತಿಲ್ವಲ್ಲ? ಒಬ್ಬ ಲೀಡ್ರು ಸೋ ಕಾಲ್ಡ್ ಏನೋ ನಾವು ಹಿಂದುಳಿದ ವರ್ಗ ಪರಮೇಶ್ವರು ತಮ್ಮನ್ನ ತಾವು ನಮ್ಗೆ ಶೇವ್ ಮಾಡ್ತಾ ಇಲ್ಲ ಅಂತ ಹತ್ಕೊಂಡಂತ ಪರಮೇಶ್ವರರು ಅಧಿಕಾರಕ್ಕೆ ಬಂದ್ಮೇಲೆ ಅಲ್ಲಿ ಸತ್ತಿರುವ ಹೆಣ್ಮಕ್ಳು, ಅದರಲ್ಲಿ ಶೂದ್ರ ಇದ್ದಾರೆ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಪೈಕ್, ಬ್ರಾಹ್ಮಣರೆಲ್ಲ ಇದ್ದಾರೆ. ನನಗೆ ಶೇವಿಂಗ್ ಮಾಡ್ತಾ ಇರ್ಲಿಲ್ಲ, ನಾನು ಶೂದ್ರ ಅಂತ ಹೇಳ್ಕೊಂಡು ಕಣ್ಣೀರ್ ಹಾಕಿ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರರು ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ. ಅಷ್ಟೇ. ಜಾತಿ ಅನ್ನೋದು, ಅಹಿಂದ ಅನ್ನೋದು ಇವ್ರ ಅಧಿಕಾರ ಮಾಡಕ್ಕೋಸ್ಕರ ಜನಗಳ ತಲೆಗೆ ಹುಳ ಬೀಳ್ತಾರೆ ಹೊರತು ಒಬ್ಬ ಸಿದ್ದರಾಮಯ್ಯ ಅಹಿಂದ ಅನ್ನೋದನ್ನ ಮುಖ್ಯಮಂತ್ರಿ ಆಜ್ಞೆ ಹೊರತು ಜನಗಳ ನ್ಯಾಯ ಕೊಡಕ್ಕೆ, ಹೆಣ್ಣು ಮಕ್ಕಳು ಕೊಲೆ ಆದಾಗ, ಅತ್ಯಾಚಾರ ಆದಾಗ ಅದನ್ನ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸಿದ್ದರಾಮಯ್ಯ ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ನಿಮ್ಮನ್ನೆಲ್ಲ ಗುಬೆ ಮಾಡ್ಕೊಂಡು ನೋಡು ಇವತ್ತು SIT ಮಾಡಲ್ಲ. ನಾನು ಆವಾಗಲೇ ಹೇಳಿದ್ರೆ ಆಂಬ್ಯುಲೆನ್ಸ್ ಅಲ್ಲಿ ದುಡ್ಡು ಬಂತು ಅಂದ್ರೆ ಪ್ರೂಫ್ ಕೊಡು, ಕೊಡ್ತೀವಿ, ಇನ್ನೇನ್ ಕೀಳಕ್ ಕೆಲಸ ಉಣ್ಕೊಂಡೋಗ್ರಿ. ಹೇಳ್ತಾ ಇದ್ದೀನಲ್ಲ, ನೀವ್ ಯಾರು ಬೀದಿಗೆ ಬರ್ದಿದ್ದೋ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ಯಾರು ನ್ಯಾಯ ಕೊಡಲ್ಲ. ಇನ್ನೂ ರೇಪ್ ಆಗತ್ತೆ, ಇನ್ನ ಜಾಸ್ತಿ ಆಗತ್ತೆ ರೇಪ್ಗಳು. ಯಾಕೆ ಅಂತಂದ್ರೆ ಈಗ 1000ಕ್ಕೂ ಹೆಚ್ಚು ರೇಪು, ಮರ್ಡರ್ ಆಗಿರೋರನ್ನ ಏನು ಮಾಡಕ್ಕಾಗಿಲ್ಲ ಅಂದ್ಮೇಲೆ ಮುಂದೆ ಏನು ಮಾಡಕ್ಕಾಗಲ್ಲ. ದಿಸ್ ಇಸ್ ದ ಕಂಡೀಷನ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ರೇಪು ಕಾಮನ್ನು. ಎಲ್ಲೋದ್ರು ಮಹಿಳಾ ಮಣಿಗಳು
ಮಹಿಳಾ ಹೋರಾಟಗಾರರು ಎಲ್ಲೋದ್ರು? ಯಾರು ಮಾತಾಡ್ತಾ ಇಲ್ಲ. ಯಾಕೆ? ಅತ್ಯಾಚಾರ ನಿಮ್ಮನೆ ಬಾಗಲ್ ಬಂದು ಆ ಹೆಣ್ಮಕ್ಳ ಮೇಲೆ ಆಗೋವರೆಗೂ ನೀವು ಯಾರು ಹೋರಾಟ ಮಾಡಲ್ವಲ್ಲ? ಎಷ್ಟು ದೊಡ್ಡ ಸುಳ್ಳು ಸಿದ್ದರಾಮಯ್ಯ. ಅಹಿಂದ ಲೀಡ್ರು, ನಾನ್ ಅಹಿಂದ. ಇಲ್ಲಿ 1000 ಜನ ಹೆಣ್ಮಕ್ಳಾಗವ್ರೆ, ನಾನು SIT ಮಾಡಲ್ಲ. ಅಧಿಕಾರ ಬೇಕು ಈ ವೈನ್ಗೆ, ಈ ಸಿದ್ದರಾಮಯ್ಯನ್ಗೆ ಅಧಿಕಾರ ಬೇಕು, ಕಾಂಗ್ರೆಸ್ ಸರ್ಕಾರ ಬೇಕು. ಏನಕ್ಕೆ? ಬಿಸಿಯಾಗಿ CM ಕುರ್ಚಿ ಮೇಲೆ ಕೂತ್ಕೊಂಡು ಯಾರಲ್ದ ಈ ದುರಾಂಕಾರ, ಇಂಥ ವರ್ತನೆ, ಇಂಥ ಆಟಿಟ್ಯೂಡ್ ಇರೋಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಬೇಕಾ? ನೀವೇ ಓಟ್ ಹಾಕಿದ್ದು. ಅದೋಡು ಬಿಜೆಪಿಯವ್ರು ಯಾವನು ಬಾಯಿ ತೆಗಿತಾ ಇಲ್ಲ. ವಿರೋಧ ಪಕ್ಷದವರು ಒಬ್ಬ ಬಾಯಿ ತೆಗ್ದಿಲ್ಲ. ಅಶೋಕ, ಶೋಭಾ, ತೇಜಸ್ವಿ ಸೂರ್ಯ, ಮುತಾಲಿಕ್ಕು, ಇವನು ಯಾವ್ದಪ್ಪ ಬೆಳಗಾಂ, ಏನಪ್ಪ ಅವನ ಹೆಸರು, ಜೋಶಿ, ಪ್ರಹ್ಲಾದ್ ಜೋಶಿ ಯಾಕೆ ಬಾಯಿ ತೆಗಿತಾ ಇಲ್ಲ? ಜಗದೀಶ್ ಶೆಟ್ಟರ್ ಎಲ್ಲೋದ? ಸದಾನಂದ ಗೌಡ ಗೋವಿಂದ, ಈಶ್ವರಪ್ಪ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಆ ಅಮ್ಮನಿಗೆ ಏನೋ ಆಗ್ಬಿಟ್ಟೈತೆ, ಅದಕ್ಕೆ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಅಲ್ಲಿ ಯಾವ್ದನ ಕಾಗೇನ ಸಾಬ್ರು ಹೊಡೆದಾಕವ್ರೆ ಅಂತೇಳಿ ಎಲ್ಲ ಈಚೆ ಬರ್ತಾರೆ. ತೇಜಸ್ವಿ ಸೂರ್ಯ, ಅವನ್ ಮುತಾಲಿಕ್ಕು, ಈಶ್ವರಪ್ಪ, ಇವನ್ ವಿಜೇಂದ್ರ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೋಡ್ರಿ, ರಾಜ್ಯ ಸರ್ಕಾರ ನಡೆಸೋರು, ವಿರೋಧ ಪಕ್ಷದವರು, ಸಾಮಾನ್ಯ ಜನರ ಕೊಲೆ ಆಯ್ತು, ಅತ್ಯಾಚಾರ ಆಯ್ತು, ಹತ್ಯಾಕಾಂಡ ಆಯ್ತು, ಬಾಯಿ ತೆಗೆಯುವುದಿಲ್ಲ. ಸೋಕಾಲ್ಡ್ ಸಿದ್ದರಾಮಯ್ಯ ಅಹಿಂದ ಲೀಡ್ರು, ಈ ಕಾಂಗ್ರೆಸ್ಸಿನ ಅಧ್ಯಕ್ಷ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಸಮುದಾಯದಿಂದ ಬಂದಿದ್ದೋ? ಕನಿಕರ ಇದೆಯಾ? ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆದ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡಿಲ್ಲ. ಹತ್ಯಾಕಾಂಡದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಎಂತ ಬಂಡಿಗೆಟ್ ಪಾರ್ಟಿ ಇದು? ಕರೆಕ್ಟ್ ಆಗಿ ಮಾಡ್ತಾವ್ರೆ ಬಿಜೆಪಿಯವರು. ಕಾಂಗ್ರೆಸ್ ವಿರುದ್ಧವಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳ್ತೀನಿ, ಬಿಜೆಪಿ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಅಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಕಾಂಗ್ರೆಸ್ ಪಾರ್ಟಿಯನ್ನ ತುಳಿಬೇಕು. 70 ವರ್ಷದಲ್ಲಿ ಬರೀ ಭಿಕ್ಷೆ 5 ಕೆಜಿ ಅಕ್ಕಿ 2 ಕೆಜಿ ಅಕ್ಕಿ ಕೊಟ್ಕೊಂಡು ಬಡತನ ಹಂಗೆ ಉಳಿಸ್ಕೊಂಡು ಇವರೆಲ್ಲ ಲೂಟಿ ಮಾಡ್ಕೊಂಡು ಅಧಿಕಾರ ಮಜಾ ಮಾಡ್ಕೊಂಡು ಒಂದೇ ಕುಟುಂಬದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈಗ ರಾಹುಲ್ ಗಾಂಧಿ ಆಗ್ಬೇಕಂತೆ ಏನ್ ಆರ್ತಿ ಎತ್ಕೊಂಡು ಕಾಯ್ತಾವ್ರೆ. ಇಲ್ಲಿ ಅತ್ಯಾಚಾರ ಆದ್ರೆ ಇದೇ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆದ್ರೆ ಏನು ಮೈಕ್ ಬಿಟ್ಟಿಲ್ಲ ಅವನು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಹುಲ್ ಗಾಂಧಿಗೆ ಬಾಯಿ ಬಿದ್ದೋಗಿದೆ. ಯಾಕೆ? ಮಾತಾಡಕ್ಕೆ ಯೋಗ್ಯತೆ ಅಲ್ವಾ? ಬರೀ ಪಾಲಿಟಿಕ್ಸ್, ಸ್ವಾರ್ಥಿಗಳು. ಅವನ್ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಷ್ಟೇ, ಅದಕ್ಕೆ ಮಾತಾಡ್ತಾನೆ. ನಿಮ್ಮ ಹೆಣ್ಮಕ್ಳ ರೇಪ್ ಮಾಡ್ಲಿ ಬಿಡ್ರಿ. ಈಗ ನೋಡಿ, ಹೈಕಮಾಂಡ್ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಸುರ್ಜೇವಾಲಾ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಿಲ್ಲ. ನಾನು ಇದನ್ನ ಗುಲ್ಬರ್ಗನ ಸಿಂಗಾಪುರ್ ಮಾಡ್ಬೋದಾಗಿತ್ತು, ಮಾಡಲ್ಲ. ಯಾಕೆ ಮಾಡಲ್ಲ? ಬೇಕಾಗಿಲ್ಲ. ಬಡವ್ರು ಹಂಗೆ ಇರ್ಬೇಕು. ನಾವು ಮಾತ್ರ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು, ನನ್ ಮಗ ಮುಖ್ಯಮಂತ್ರಿ ಆಗ್ಬೇಕು, ಪ್ರಿಯಾಂಕಾ ಖರ್ಗೆ ಅವ್ರನ್ನ ರೇಪ್ ಮಾಡ್ಲಿ, ನಾವು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಬೇಕಾಗಿಲ್ಲ. ನೋಡ್ರಿ ಯಾವ ಮಟ್ಟಕ್ಕೆ ಯಾವ ರಾಜಕಾರಣಿನಾದ್ರೂ ಅಪ್ಪನಿಗೆ ಹುಟ್ಟಿದ್ರೆ ಇಷ್ಟು ಹತ್ಯಾಕಾಂಡ ಆಗಿದೆಯಲ್ಲ, ಮಾತಾಡ್ತಾವ್ರ? ಒಬ್ಬ ಅಪೋಸಿಷನ್ ಲೀಡರು ಅಶೋಕ, ಕಶೋಕ, ಮಶೋಕ, ವಿಜೇಂದ್ರ, ಈಶ್ವರಪ್ಪ ಎಲ್ಲೋದ? ರೇಣುಕಾಚಾರಿ ಎಲ್ಲೋದ? ಸದಾನಂದ ಗೌಡ ಪಾಟೀಲ್ ಎಲ್ಲೋದ? ಯತ್ನಾಳ್ ಎಲ್ಲೋದ? CT ರವಿ ಮಾತಾಡ್ತಾವನೆ. ಅದು ಜನಗಳ ಪರವಾಗಿ, ಹೆಣ್ಮಕ್ಳ ಪರವಾಗಲ್ಲ, ದಣಿಗಳ ಪರವಾಗಿ ಮಾತಾಡ್ತಾನೆ. ಅವ್ನ್ ಮಾತಾಡಿದ್ರು ಅಷ್ಟೇ, ಆ ಕುಡ್ಕ ಮಾತಾಡಿಲ್ಲ ಅಂದ್ರು ಅಷ್ಟೇ, ವೇಸ್ಟ್. ಮಾತಾಡ್ಕೊಳ್ಳಿ ಬಿಡಿ. ದಣಿಗಳ ಪರವಾಗಿ ಹೋಗಿ ಮಾತಾಡ್ಕೊಂಡು ಅವ್ರು ಕೊಡೋದನ್ನ ಕುಡ್ಕೊಂಡು ಜೀವನ ಮಾಡ್ಲಿ. ಅವನು ಇವತ್ತು ಬರ್ಡೇ ಅಂತೆ. ಏನ್ ಮಾಡೋಣ? ಇಂಥವ್ರಿಗೆಲ್ಲ ಓಟ್ ಹಾಕಿ ನೀವು MLA, ಮಿನಿಸ್ಟ್ರು. ಸಿದ್ದರಾಮಯ್ಯ ನಾನು ಅಹಿಂದ ಪಾದಯಾತ್ರೆ, CM ಹಾಕಷ್ಟೇ. CM ಆದ್ಮೇಲೆ ಅತ್ಯಾಚಾರನ ಆಗ್ಲಿ ಬಿಡಿ, ಶಾರ್ಟೇಜ್ ಇದೆ. ಏನೋ
ಜನಸಂಖ್ಯೆ ಜಾಸ್ತಿ ಇದೆ, ಅತ್ಯಾಚಾರ ಆಗ್ಲಿ, ಹೆಂಗೋ ನಮ್ ಜನಸಂಖ್ಯೆನ ಕಮ್ಮಿ ಮಾಡೋದ್ರಲ್ಲಿ ದಣಿಗಳು ಒಳ್ಳೆ ಕೆಲಸ ಮಾಡಿ. ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಹೇಳ್ಬೇಕು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಬಡವರು ಜಾಸ್ತಿ ಆಗ್ಬಿಟ್ಟವ್ರೆ, ಒಂದಷ್ಟು ಜನ ಹೆಣ್ಮಕ್ಳನ್ನ ಕೊಂದಾಕಿ ಮುಚ್ಚಿದ್ರೆ ಎಲ್ಲೋ ಒಂದ್ ಕಡೆ ಭಾರ ಕಮ್ಮಿ ಆಗುತ್ತೆ. ಮೋಸ್ಟ್ಲಿ ಈ ತರ ಮನ್ಸೆಟ್ ಇರ್ಬೋದು, ಯಾರು ಗೊತ್ತು. ದಿಸ್ ಇಸ್ ವಾಟ್ ವಿ ಆರ್ ಫೀಲಿಂಗ್. ಎಲ್ಲ ಕಳ್ಳರು, ಎಲ್ಲ ಸುಳ್ಳರು. ಸಿದ್ದರಾಮಯ್ಯ ಒಬ್ಬ ಸುಳ್ಳ, ಅಹಿಂದ ಅಂತ ಆತ ಸಿಎಂ ಆಗಕ್ಕೆ ಸ್ವಾರ್ಥಿ. ದೇವೇಗೌಡರು ಚೆನ್ನಾಗಿದ್ರೆ ಪ್ರಜ್ವಲ್ ಕೂಡ ಜೈಲಿಗೆ ಹೋಗ್ತಾ ಇರಲಿಲ್ಲ. ಈ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕಾಲದಲ್ಲಿ ಅಂತ ಸ್ವಾರ್ಥಿ ಈ ಸಿದ್ದರಾಮಯ್ಯ. ಅದಕ್ಕೆ ದೇವ್ರ ಶಾಪ ಆತನಿಗೆ. ಅದಕ್ಕೆ ನೋಡಿ, ಕರ್ಮ ವಿಲ್ ರಿಟರ್ನ್. 2017ರಲ್ಲಿ ಸಿದ್ದರಾಮಯ್ಯನ್ಗೆ ಕರ್ಮ ತೋರಿಸಿದೆ. ಮತ್ತೆ ಇಷ್ಟೇ ನೀ ಪಾಪ ಮಾಡಿದ್ರೆ ಮತ್ತೆ ಹುಡ್ಕೊಂಬರ್ತದೆ ಸಿದ್ದರಾಮಯ್ಯ. ಒಂದು ಉತ್ತರ ಇದೆ, ಅದನ್ನು ಕಳ್ಕಂತೀಯ. ಹೇಳ್ತಾ ಇದ್ದೀನಿಲ್ಲ, ವಯಸ್ಸಾದ್ರೆ ಒಂದ್ ಕಡ್ಡಿ ಇರುತ್ತೆ, ಅದು ಕೂಡ ಇರಲ್ಲ. ಜನಗಳ ಶಾಪ ಒಳ್ಳೇದಲ್ಲ. ದುಡ್ಡು ಅಧಿಕಾರ ಶಾಶ್ವತ ಅಲ್ಲ. ಈ ಸಿಎಂ ಕುರ್ಚಿ ಪರ್ಮನೆಂಟ್ ಅಲ್ಲ. ಈ ನಿಮ್ ಸರ್ಕಾರ ಕೊನೆವರೆಗೂ ಇರಲ್ಲ. ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವನು ಇದಕ್ಕೇನೋ ಫಾರಿನ್ ಹೋಗಿಲ್ಲ ಅಂತ, ಫಾರಿನ್ ಹೋಗಿಲ್ಲ ನಾನು. ಇಲ್ಲಿ ಹೆಣಗಳು ಬಿದ್ದವೆ, ಮಾತಾಡ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ. ಯಾಕಯ್ಯ ಮಾತಾಡಲ್ಲ ಪ್ರಿಯಾಂಕಾ ಖರ್ಗೆ? ಅವ್ರ ಅಪ್ಪ ಹೇಳ್ತಾನ, ಪ್ರಿಯಾಂಕಾ ಖರ್ಗೆ ನಾನು ಸಿಎಂ ಆಗ್ಬೇಕು, ಸಿಎಂ ಆಗು, ಮಾತಾಡು. ಬೇಡ ಅಂದವರು ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇಲ್ಲ, ಕೃಷ್ಣ ಬೈರೇಗೌಡ ಮಾತಾಡ್ತಾ ಇಲ್ಲ. ಇವರೆಲ್ಲ ಸಿಎಂಗೆ ಆಗೋರು. ಆದ್ರೆ ಜನಗಳಲ್ಲಿ ಹೆಣಗಳು ಬಿದ್ದವೆ, ಹತ್ಯಾಕಾಂಡ ಆಗಿದೆ. ಇವ್ರು ಯಾರಿಗೂ ಕಿವಿ ಬಾಯಿ ಇಲ್ಲ, ಆ ತರ ಜೀವನ ಮಾಡ್ತಾವ್ರೆ. ಸಿಎಂ ಹೇಳ್ಬಿಟ್ಟ, ಏನಕ್ಕೆ SIT ಬೇಡ ಬಿಡು, ಮುಚ್ಚಾಕ್ಲಿ, ಆ ಎಣೆಗಳನ್ನ ಕಿತ್ತಾಕ್ ಮುಚ್ಚಾಕ್ಲಿ, ನೀನ್ ಸಿಎಂ ಕುರ್ಚಿಲಿ ಚೆನ್ನಾಗಿರಪ್ಪ. ಇಂಥ ಸಿಎಂ ಬೇಕಾ? ಇಂಥ ಸಿಎಂ ಕರ್ನಾಟಕಕ್ಕೆ ಬೇಕಾ? ಬೀದಿಗೆ ಇಳಿಬೇಕು ನೀವು. ನಾನು ಏನಕ್ಕೆ ಕೇಳಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಬೇಕು. ಮತ್ತೆ ಬೆಂಗಳೂರಿಂದ ಹೋಗೋಣ ಬನ್ನಿ, ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗಿ ಆ ಕಾಡಲ್ಲೇ ಮಲ್ಕೊಳ್ಳೋಣ. ವಿ ವಿಲ್ ಸ್ಲೀಪ್ ಇನ್ ಫಾರೆಸ್ಟ್. ಇವ್ರು SIT ಫಾರಂ ಮಾಡೋವರೆಗೂ ಧರ್ಮಸ್ಥಳ ಬಿಟ್ಟು ಬರೋದ್ ಬೇಡ. ನಾವು ದೇವಸ್ಥಾನ ಬೇಡ, ಯಾಕಂದ್ರೆ ಆ ದೇವ್ರಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ. ನಾವು ಹೋಗಿ ಎಲ್ಲಿ ಹೆಣ ಊಟ ಹಾಕಿದ್ರು ಆ ಕಾಡುಗಳಲ್ಲಿ ಟೆಂಟ್ ಹಾಕೊಂಡ್ ಮಲ್ಕೊಳ್ಳೋಣ. ಬೇಕಾದ್ರೆ ಎಲ್ಲಾದ್ರೂ ಬೇಕಾದ್ರೆ ನಾನು ಯಾರ್ಗಾನ ಹೇಳಿ ಆರ್ಗನೈಸ್ ಮಾಡ್ತೀನಿ. ಅದೆಷ್ಟು 1000 ಜನ ಬರ್ತಿರೋ ಬನ್ನಿ. ಬೆಂಗಳೂರಿಂದ ಹೋಗಿ ಪಾದಯಾತ್ರೆ, ಬಸ್ ಎಲ್ಲ ಹಾಕೊಂಬನ್ನಿ. ಎಷ್ಟಾಗತ್ತ ಅಷ್ಟು ನಡಿಯೋಣ, ಇಲ್ಲಾಂದ್ರೆ ಬಸ್ ಕುತ್ಕೊಂಡು ಹೋಗೋಣ. ಬಟ್ ಆ ಧರ್ಮಸ್ಥಳದಲ್ಲಿ ಈ ಜನಾಕ್ರೋಶ ಯಾತ್ರೆ, ಈ ಜನಗಳ ಆ ನೋವಿನ ಆ ಯಾತ್ರೆಯನ್ನ ಈ ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯನ್ಗೆ, ಈ ಪೊಲೀಸ್ ಅವ್ರಿಗೆ, ಈ ಕಳ್ಳ ರಾಜಕಾರಣಿಗಳಿಗೆ ತೋರಿಸಲೇಬೇಕು. ವಿ ವಿಲ್ ಶೋ ದ ಪವರ್, ಪೀಪಲ್ಸ್ ಪವರ್. ಜನರ ಪವರ್ ಅನ್ನ ತೋರ್ಸೋಣ. ಇವರೆಲ್ಲ ಏನ್ ಅನ್ಕೊಂಡವ್ರೆ, ನಾವೇನು ಮಾಡಲ್ಲ, ಫೇಸ್ಬುಕ್ ಅಲ್ಲಿ ಮಾತಾಡ್ಬಿಟ್ಟು ಮಲ್ಕೊಂತೀವಿ. ಇಲ್ಲ ಸಿದ್ದರಾಮಯ್ಯ, ಪಾದಯಾತ್ರೆ ಮಾಡೇ ಮಾಡ್ತೀವಿ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಬೆಚ್ಚಗ್ ಮಲ್ಕ ಅಂತೇಳು ಮಲ್ಲಿಕಾರ್ಜುನ್ ಖರ್ಗೆನ. ಪ್ರಿಯಾಂಕಾ ಖರ್ಗೆ ಫ್ಯೂಚರ್ ಸಿಎಂ ಆಗ್ಬೇಕಂತೆ. ಆಗಪ್ಪ, ಇಲ್ಲಿ ಅತ್ಯಾಚಾರಗಳಾಗವೆ, ಹತ್ಯಾಕಾಂಡ ಆಗಿದೆ, ಶೂದ್ರ ಹೆಣ್ಮಕ್ಳು ಸತ್ತೋಗವ್ರೆ, ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ. ನೀವೆಲ್ಲ ಬಾಯಿಗಳನ್ನ ಹೊಲ್ಕೊಂಬಿಡ್ರಿ. ಪರಮೇಶ್ವರ್ ನನಗೆ ಶೇವಿಂಗ್ ಮಾಡ್ತಾ ಇರ್ಲಿಲ್ಲ. ಯಾವ ಬಾಯಿಂದ ಹೇಳ್ಕೊಂತಿರೋ? ಈಗ ಕಣ್ಮುಂದೆ ಹತ್ಯಾಕಾಂಡ ಆಗಿದೆ, ಅಧಿಕಾರ ಇದೆ, ನೀವೇ ಮಾಡಲ್ಲ ಅಂದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಣ್ಣೀರ್ ಹಾಕ್ತಿರಲ್ಲ. ನೀವೆಂತ ನಾಟಕಕೋರರು. ನೀವೆಲ್ಲ ಬರೀ ಸುಳ್ಳು, ಅಧಿಕಾರಕ್ಕೋಸ್ಕರ ಎಷ್ಟು ಸುಳ್ಳು ಹೇಳ್ಬೇಕೋ ಸುಳ್ಳು ಹೇಳ್ತೀರಾ. ಜಾತಿನ ಬಳಸ್ತೀರಾ, ಧರ್ಮನ ಬಳಸ್ತೀರಾ. ನಿಮ್ಮ ಮೇಲೆ ಆದಂತ ಅತ್ಯಾಚಾರಗಳನ್ನ ಕ್ಯಾಶ್ ಮಾಡ್ಕೊಂತೀರಾ ಮೈಕ್ ಹಿಡ್ಕೊಂಡು. ಜನ ಓಟ್ ಹಾಕ್ಲಿ ಅಂತ ನಿಮ್ಮ ಉದ್ದೇಶ ಅಷ್ಟೇ. ನೀವು ಮಾಡ್ರ ಆಸ್ತಿ, ಆಮೇಲೆ ಈ ಆಸ್ತಿಗೋಸ್ಕರ ಕಾಪಾಡಕ್ಕೋಸ್ಕರ ಅಧಿಕಾರ ಎರಡೇ ಬೇಕಾಗಿರೋದು. ಸುಳ್ಳ ಇಂಥ ಮುಖ್ಯಮಂತ್ರಿ ಬೇಕಾ? SIT 1000ಕ್ಕೂ ಹೆಚ್ಚು ಹೆಣ್ಮಕ್ಳು ಕಿಡ್ನಾಪ್, ಕೊಲೆ, ಅತ್ಯಾಚಾರ ಆಗಿ ಮುಚ್ಚಾಕವ್ರೆ. SIT ಮಾಡಲ್ಲ ಅಂತಾನೆ. ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬೇಕಾ? ಬನ್ನಿ ನಡ್ಕೊಂಡು ಹೋಗೋಣ. ಬಂದಿಲ್ಲ ಅಂತಂದ್ರೆ ನಿಮ್ಮಂತ ನತದೃಷ್ಟರು ಈ ದೇಶದಲ್ಲಿ ಹುಟ್ಟವ್ರೆ ಅಂತ ನಾವು ಕೇಳ್ಕೊಂಡು ನಾವು ಬಾಯಿ ಮುಚ್ಕೊಂತೀವಿ. ನೀವ್ ಯಾರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಪಾದಯಾತ್ರೆಗೆ ನಿಮ್ಗೊಂದು ದೊಡ್ಡ ನಮಸ್ಕಾರ. ಏನೋ ನಾವು ಮಾಡ್ಕೊಂಡು ಹಾಳಾಗೋಗಿ ನಾವು ಕೂಡ ಕೈ ಬಿಡ್ತೀವಿ. ವಿ ವಿಲ್ ವಾಶ್ ಅವರ್ ಹ್ಯಾಂಡ್ಸ್. ಎಷ್ಟು ಅಂತ ನಾವು ಹೋರಾಟ ಮಾಡಕ್ಕಾಗ್ತದೆ? ಬರೀ ಇಲ್ಲಿ ಕಮೆಂಟ್ ಹಾಕೊಂಡು ಇಷ್ಟೇನಾ ನಿಮ್ ಯೋಗ್ಯತೆ? ಅಹಿಂದ ಲೀಡ್ರು ಈ ಸಿದ್ದರಾಮಯ್ಯ ತೊಲಗಬೇಕು. ಒಂದು ಪೀಡೆ, ಈ ವ್ಯಕ್ತಿ ಒಂದು ಪೀಡೆ. ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ,
being a CM is irresponsible. He is one ಒಬ್ಬ ಇರ್ರೆಲೆವೆಂಟ್. ನೋಡ್ರಿ, ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಹೋಗೋ ಸಿದ್ದರಾಮಯ್ಯ, ಡೂ ಯು ಎಕ್ಸ್ಪೆಕ್ಟ್ ಸಾಮಾನ್ಯ ಜನರ ಅತ್ಯಾಚಾರಕ್ಕೆ, ಕೊಲೆಗಳಿಗೆ, ಸಾವಿರಾರು ಹೆಣ್ಮಕ್ಳನ್ನ ಊತಿರೋದಕ್ಕೆ ಸ್ಪಂದಿಸ್ತಾನೆ ಅಂತ ಅನ್ಕೊಂತೀರಾ? ಏನ್ ಹೇಳ್ದೆ? ಆಂಬ್ಯುಲೆನ್ಸ್ಗಳಲ್ಲಿ ದೊಡ್ಡ ದೊಡ್ಡ ಆಂಬ್ಯುಲೆನ್ಸ್ಗಳಲ್ಲಿ ಮೂಟೆ ಸಾವಿರಾರು ಕೋಟಿ ಹಣ ಬರ್ತಾ ಇದೆ. ಏನೆಲ್ಲ ಬುಲ್ಡೆ ಬಿಡ್ತಾ ಇದೆ ನೋಡು. ಆಂಬ್ಯುಲೆನ್ಸ್ ಅಲ್ಲಿ ಸಾವಿರಾರು ಕೋಟಿ ದುಡ್ಡು ದಣಿಗಳು ಕಳಿಸ್ತಾವ್ರೆ, ಇಸ್ಕೊಂತಾವ್ರೆ. ನೀವು ಓಟ್ ಹಾಕಿ ಮಾಡಿದಂತ ಸರ್ಕಾರ, ನಿಮ್ಮಂತ ನೀವು ಎಲೆಕ್ಟ್ ಮಾಡಿದಂತ ಮಂತ್ರಿಗಳು, ಡೆಪ್ಯೂಟಿ ಸಿಎಂಗಳು ಆರಾಮಾಗಿ ಯಾಕವ್ರೆ? ಬರೀ ಸರ್ಕಾರ ಮಾಡಿದವ್ರಲ್ಲ, ಆಪೋಸಿಷನ್ ಲೀಡರ್ಗಳಿಗೂ ಒಳ್ಳೊಳ್ಳೆ ಕೋಟಿ ಓದ್ತಾ ಅವರು ಬಾಯಿ ತೆಗಿತಾ ಇಲ್ಲ. ಈ ಹತ್ಯಾಕಾಂಡನ್ ಮುಚ್ಚಾಕ್ತಾರೆ. ಎಳ್ಳು ನೀರು ಕುಡ್ಕೊಂಡು ಮಲ್ಕೊಳ್ಳಿ. ಹೇಳ್ಬೇಕಾದ್ ಹೇಳ್ತೀವಿ, ಕೇಳೋದು ಬಿಡೋದು ನಿಮ್ಮ ಕರ್ಮ. ನಮ್ಗೇನಾಗಬೇಕೈತೆ? ವಿ ಆರ್ ನಾಟ್ ಬಾದರ್ಡ್. ನಮ್ ತಂಡಕ್ಕೆ ಬಂದ್ರೆ ನಾವು ಹೇಳದಲ್ಲ, ನಮ್ ತಂಡಕ್ಕೆ ಬಂದ್ರು 400 ಜನ ಗುಂಡಾರ್ಸ್ಕೊಂಡ್ವಿ. ನಮ್ಮನ್ನ ನಾವು ಬದುಕಿಸ್ಕೊಳಕ್ ಗೊತ್ತಿದೆ. ಈ ದೇಶದಲ್ಲಿ ಸಂವಿಧಾನದ ಆಶಯಗಳನ್ನ, ಅಧಿಕಾರಗಳನ್ನ ನಮ್ಮನ್ನ ನಾವು ಉಳಿಸ್ಕೊಳಕ್ ಗೊತ್ತಿದೆ. ಅದಕ್ಕೆ ಇಲ್ಲಿವರೆಗೂ ನಾವೆಲ್ಲ ಬದುಕಿರೋದು. ಇನ್ನೊಂದು ವಿಚಾರ ಹೇಳ್ತೀನಿ. ತುಂಬಾ ಸೆನ್ಸಿಟಿವ್. ಗೌರಿ ಲಂಕೇಶ್ ಸತ್ರಲ್ಲ, ಗೌರಿ ಲಂಕೇಶ್ ಸತ್ತಿದ್ದಕ್ಕೆ ಧರ್ಮಸ್ಥಳ ದಣಿಗಳಿಂದ 50 ಲಕ್ಷ ಹೋಗಿದೆ. ಗೌರಿನ ಎತ್ತಕ್ಕೆ ದಣಿಗಳಿಂದ 50 ಲಕ್ಷ ಹೋಗಿದೆ. ಯಾರಿಗಾರು ಗೊತ್ತಾ ಇದು ವಿಚಾರ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೇಕಾದ್ರೆ ಈ ವಿಚಾರನ ಮುಚ್ಚಾಕಿದ್ದಾನೆ. 2016-17 ಗೌರಿ ಸತ್ತೋಗಿದ್ದು. ಗೌರಿ ಸಾವಿಗೆ ಧರ್ಮಸ್ಥಳದ ದಣಿಗಳಿಂದ 50 ಲಕ್ಷ ಹೋಗಿದೆ. ಸಾಯಿಸಿದವ್ರು ಯಾರು ಅಂತ ಸಿದ್ದರಾಮಯ್ಯನಿಗೂ ಗೊತ್ತು, ಪೊಲೀಸರು ಗೊತ್ತು. ಸಾಯಿಸ್ದೋನ್ ಹಿಡ್ಕೊಂಡ್ರು, ಮಾಡಿಸ್ದೋನ್ ಆರಾಮಾಗಿ ದ್ವೇಷ ಭಾಷಣ ಮಾಡ್ಕೊಂಡು ಓಡಾಡ್ತಾವನೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ, ಮುತಾಲಿಕ್ ಇವತ್ತು ಇಂಟ್ರೋಗೇಟ್ ಮಾಡಿದ್ರೆ ಸತ್ಯ ಹೇಳ್ತಾನೆ. ಗೌರಿ ಕೇಸಲ್ಲಿ ಮುತಾಲಿಕ್ ಬಚಾವಾದ. ಇದೇ ಸಿದ್ದರಾಮಯ್ಯನ ಸರ್ಕಾರ ಮುತಾಲಿಕ್ಗೆ ಕೈ ಬಿಟ್ರು. ಕಾರಣ ಏನು ಅಂತ ಸಿದ್ದರಾಮಯ್ಯನ ಕೇಳ್ರಿ. 50 ಲಕ್ಷ. ಆಮೇಲೆ ಗೌರಿನ ಯಾಕೆ ಸಾಯಿಸ್ಬೇಕಾಗಿತ್ತು? ಗೌರಿ ಬರ್ದಿದ್ಲು ಆರ್ಟಿಕಲ್. ಗೌರಿ ಲಂಕೇಶ್ ಆರ್ಟಿಕಲ್ ಬರ್ದಿದ್ಲು. ಇನ್ನೊಂದು ವಿಚಾರ ಗೊತ್ತಾ? ದಣಿಗಳ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು. ಅದು ಆಕ್ಸಿಡೆಂಟ್ ಸಾವಲ್ಲ, ಸ್ವತಃ ದಣಿಗಳೇ ಚಿಕ್ಕ ದಣಿ ತಾಯಿಯನ್ನ ಕೊಂದಿದ್ದು. ಕಾರಣ ಏನಂತ ಕೇಳ್ತೀರಾ? ಆ ಡೈಮಂಡ್ ಕಂಠಿಯಾರನ ಪತ್ರಿಕೆಯಲ್ಲಿ ಬಂತು, ಲಂಕೇಶಲ್ಲಿ ಬಂತು, ಲಂಕೇಶಲ್ಲ ಬೆಂಗಳೂರೆಲ್ಲ ಬಂತು. ಆವಾಗ ಗೊತ್ತಾಯ್ತು ಅಮ್ಮನ ಉಳಿದಿದ್ರೆ ಗೋವಿಂದ ಅಂತೇಳಿ ಅಮ್ಮನ್ನ ಕಾರಲ್ಲಿ ಕಳ್ಸಿ ಅಮ್ಮನ್ನೇ ಸಾಯಿಸಾಕೋರೆ. ಅಮ್ಮನ್ ಸಾಯಿಸೋದವರು ನಿಮ್ಮ ಹೆಣ್ಮಕ್ಕಳನ್ನ ಬಿಡ್ತಾರ? ದಣಿಗಳ ತಾಯಿ ಸತ್ತಿದ್ದು ಆಕ್ಸಿಡೆಂಟಲ್ ಅಲ್ಲ, ಕೊಲೆ. ಅವ್ರ ತಾಯಿನೇ ಕೊಲೆ ಮಾಡಿಸಿದವರು ಗೌರಿ ಲಂಕೇಶನ್ನ ಕೊಲೆ ಮಾಡಿಸ್ದಿರ ಇರ್ತಾರ? ಗೌರಿ ಲಂಕೇಶು ಬಾಯಿಗೆ ಬಂದಂಗೆಲ್ಲ ಬರ್ದ್ರೆ 50 ಲಕ್ಷ ಕೊಟ್ಟು ಕೊಲೆ ಮಾಡಿಸ್ದಿರ ಇರ್ತಾರ? ನೀವೇ ಯೋಚನೆ ಮಾಡಿ. ಸ್ವಂತ ತಾಯಿನೇ ಬಿಟ್ಟಿಲ್ಲ, ಮರ್ಡರ್ ಮಾಡಿಸಿದ್ರು. ಅವ್ರ ತಾಯಿ ಆಕ್ಸಿಡೆಂಟ್ ಅಂತ ಕೇಸ್ ಮುಚ್ಚಾಕಿದ್ರು. ಕೊಲೆ ಅನ್ನೋದು ಅವ್ರಿಗೆ ಚಾಟ್ಸ್ ಗೋಬಿ ಮಂಚೂರಿ ತಿಂದಷ್ಟೇ ಈಸಿ. ಅವ್ರಿಗೆ ಕೊಲೆ ಅನ್ನೋದು ಮುಚ್ಚಾಕೋದು ಇನ್ನ ಈಸಿ. ಯಾಕೆ ಅಂತಂದ್ರೆ ನೀವು ತಗೊಂಡೋಗಿ ಹಾಕುವಂತ ದುಡ್ಡಿದೆಯಲ್ಲ, ಅದನ್ನೇ ಖರ್ಚು ಮಾಡಿ ಆರಾಮಾಗಿರ್ತಾರೆ. ಈಗ ಸರ್ಕಾರದ ಬ್ರೋಕರ್ಗಳಿಗೆ ಒಂದು 12,000 ಕೋಟಿ ಬಂದಿದೆ ಅಂತ ಮಾಹಿತಿ ಇದೆಪ್ಪ. ನೀವು ಇವಾಗ್ಲೂ ಎವಿಡೆನ್ಸ್ ಅಂತ ಕೇಳಿದ್ರೆ ಸರ್ಕಾರದ ಮೌನ, ಆಪೋಸಿಷನ್ ಅವ್ರ ಮೌನ, ಹೈಕಮಾಂಡ್ಗಳ ಮೌನ, ಪೊಲೀಸವರು ಧಮಕಿ ಹಾಕೋದು ಲೈವ್ ಅಲ್ಲಿ. ಹುಷಾರು, ವಿಡಿಯೋ ಮಾಡಿದ್ರೆ ಅಷ್ಟೇ ನಿಮ್ಮ ಮೇಲೆ FIR. ಈ ಲೆವೆಲ್ಗೆ ಕೇಸ್ ಬಂದಿದೆ ಅಂತಂದ್ರೆ ಇನ್ನೂ ಕೂಡ ನೀವು ಸಿದ್ದರಾಮಯ್ಯನ ಪ್ರಾಮಾಣಿಕ, ಸಿದ್ದರಾಮಯ್ಯನ ಅಹಿಂದ ಲೀಡರು, ಸಿದ್ದರಾಮಯ್ಯ ಏನೋ ಕಿಸದು ಗೆಣಸ್ಕಿತ್ ಗುಡ್ಡೆ ಹಾಕ್ತಾರೆ. ನಿಮ್ಮಂತ ದಡ್ರಿ ಇನ್ನೊಬ್ರಿಲ್ಲ. ಈ ಕೇಸನ್ನ ಹಳ್ಳ ಇಡ್ಸೋದ್ರಲ್ಲಿ ಯಾವುದೇ ಆಪ್ಷನ್ ಅವ್ರು ಬಿಟ್ಟಿಲ್ಲ. ಓಕೆ, ಹೆಂಗೋ ನಮ್ ಕೈಲಾಗಿದ್ದನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ನೀವು ಏನನ್ನ ಮಾಡ್ಕೊಳ್ಳಿ. ನೀವು ಬೀದಿಗೆ ಬಂದ್ರೆ, ಸಹಾಯಕ್ಕೆ ಬಂದ್ರೆ ನಾವು ಏನೋ ಮಾಡ್ತೀವಿ. ಇಲ್ಲ ನಾವು ಡಿಸೈಡ್ ಮಾಡಿದೀವಿ ಈ ಹೋರಾಟವನ್ನ ಇಲ್ಲೇ ಕೈ ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ನೀವು ಓಟ್ ಹಾಕಿರೋಂಥವ್ರು, ನೀವು ಮಾಡಿರೋಂಥ ಸರ್ಕಾರ ಎಲ್ಲ ಕುಲಿಗೆಟ್ ಹೋಗಿದೆ. ಎಲ್ಲ ಸಾವಿರಾರು ಕೋಟಿ ದುಡ್ಡನ್ನ ಖರ್ಚು ಮಾಡಿ ದಣಿಗಳು ಎಲ್ಲಾರನ್ನೂ ಕೊಂಡ್ಕೊಂಡವ್ರೆ. ಪೊಲೀಸವರು ತನಿಖೆ ಮಾಡಲ್ಲ, ಸರ್ಕಾರ SIT ಮಾಡಲ್ಲ.
ನಿಮಗೆ ನ್ಯಾಯ ಸಿಗಲ್ಲ. ಆ ಆತ್ಮಗಳಿಗೆ ಈ ಪ್ರಪಂಚದಿಂದ ಮುಚ್ಚಿ ಸಿಕ್ಕಲ್ಲ. ಹಂಗನ್ಬಿಟ್ಟು ನಾನು ದಿನ ಬಡ್ಕಣಕ್ಕಾಗ್ತದ? ನಾನು ಅಷ್ಟೇ ಇಲ್ಲಿಗೆ ಯಾಕೋ ನನಗೂ ಬೇಜಾರಾಗ್ತಾ ಇದೆ. ನೀವ್ ಏನನ ಮಾಡ್ಕೊಳ್ಳಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಇನ್ಮೇಲೆ ನನಗೂ ಅಷ್ಟೇ ಐ ಫೀಲ್ ಐ ಶುಡ್ ಸ್ಟಾಪ್ ಹಿಯರ್. ಓಕೆ, ಮಿಕ್ಕಿದ್ ನನ್ನ ಮೇಲೆ ಅವ್ರು ಕಿಸ್ಕೊಂಡ್ಲಿ, ಸರ್ಕಾರ ಪೊಲೀಸು ಇದೇನ್ ಕಿಸ್ಕೊಂಡ್ಲಿ. ಮಿಕ್ಕಿ ಮೌಸ್ ನಮಗೂ ಗೊತ್ತು. ಅವರು ನಮ್ ವಿಕೆಟ್ ಹೊಡಿಯಕ್ ಬಂದ್ರೆ ಕಾನೂನು ರೀತಿ ಅವ್ರ ವಿಕೆಟ್ ನಾವು ಹೊಡೆದಾಕ್ತಿವಿ. ನಮ್ದು ಪೊಲೀಸ್ ಅವ್ರದ್ದು ಮಿಕ್ಕಿ ಮೌಸ್ ಆಟ ನಡೀತಾ ಇರ್ತದೆ. ವಿ ಡೋಂಟ್ ಕೇರ್ ಫಾರ್ ಪೊಲೀಸು. ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮಾಡಕ್ ಬಂದ್ರೆ ಅವ್ರನ್ನ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ನಮಗೆ ಗೊತ್ತು. ನಾವು ಫಿಕ್ಸ್ ಮಾಡ್ಕೊಂತೀವಿ. ನಮ್ಮ ಮೇಲೆ ಏನಾದ್ರು ಮಾಡಕ್ ಬಂದ್ರೆ ನಮ್ಮ ರಕ್ಷಣೆ ಮಾಡೋದು ನಮಗ್ ಗೊತ್ತಿದೆ. ಓಕೆ, ಆಲ್ರೆಡಿ ಸ್ಯಾಂಪಲ್ ಕೊಟ್ಟಿದೀವಿ. ಆ ರೀತಿ ಉಚ್ಚಾಟ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ ಗೊತ್ತು. ಬಟ್ ಒಂದಂತೂ ನಿಜ, ಈ ಕೇಸು ಹಳ್ಳ ಇಡ್ಸೋದ್ರಲ್ಲಿ ಸರ್ಕಾರದ ಪಾತ್ರ, ಪೊಲೀಸರ ಪಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಒಂದೇ ಒಂದು ಆಪ್ಷನ್ ಉಳಿದಿರೋದು, ಪಾದಯಾತ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋದು. ಜನ ಇಷ್ಟಪಟ್ರೆ ಮಾಡೋಣ, ಇಲ್ಲ ನಾನು ಕೂಡ ತಣ್ಣಗಾಗ್ತೀನಿ. ಧನ್ಯವಾದಗಳು. ಲವ್ ಯು ಆಲ್. ಸತ್ಯ ಹೇಳಿದೀನಿ, ನಂಬರೇ ನಂಬಿ ಬಿಟ್ರೆ ಬಿಡಿ.